ಅಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿಡಿಯೋ ರೆಡಿ ಮಾಡಬೇಕು. ವಿಡಿಯೋ ಮಾಡೋಣ ಅಂತೇಳಿ ಅದು ವಿಡಿಯೋ ಅದು ಕ್ಯಾಪ್ಚರ್ ಆಗಲ್ಲ. ಸಡನ್ ಆಗಿ ಅದೇನೋ ಮಾತಾಡ್ತಾ ಇದ್ದೀನಿ ಅದನ್ನ ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿಡಿಯೋ ಮಾಡಬೇಕು. ಅದು ಬಿಟ್ಬಿಟ್ಟು ಮಾತು ಮುಂಚೆ ಹಾಕ್ತೀನಿ. ಇದನ್ನು ತೋರಿಸಿ ಇನ್ನೊಂದ್ಸಲ ಹೆಂಗೆ ಮಾಡ್ಬೇಕು ವಿಡಿಯೋ ಹೇಳು. ಒಂದೇ ಸಲ ಹೇಳೋದು, ಇನ್ನೊಂದ್ಸಲ ಹೇಳು. ಒಂದು ಸಲ ಹೇಳೋದಾದ್ಮೇಲೆ ಮತ್ತೊಂದು ಸಲ ಹೇಳಲ್ಲ. ಹಾಯ್ ಅನ್ನು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಮಾಡೋದಿತ್ತು. ಅದಕ್ಕೆ ಚಾರು ಎಲ್ಲ ಸ್ಕೂಲ್ಗೆ ಹೋದ್ಮೇಲೆ ಸ್ಟಾರ್ಟ್ ಮಾಡಿಕೊಂಡೆ ಕೆಲಸ. ಈ ಮೆಸ್ಸಿ ಆಗಿರೋ ಅಡುಗೆ ಮನೆನ ನೀಟಾಗಿ ಕ್ಲೀನಪ್ ಮಾಡಿಕೊಂಡು ಪೂಜೆ ಮಾಡಿದ್ರೇ ನಮಗೆ ನೆಮ್ಮದಿ. ನಿನ್ನೆ ಗುರುಪೂರ್ಣಿಮೆ ಇರೋದ್ರಿಂದ ನೆನ್ನೆನೂ ಕ್ಲೀನ್ ಮಾಡಿದೆ, ಆದರೂ ಇವತ್ತು ಮಾಡೋಣ ಅಂದ್ಕೊಂಡು ಎಲ್ಲ ಪೂಜೆಗಳೆಲ್ಲ ಆಯಿತು. ಅಲಂಕಾರ ಎಲ್ಲ ಮಾಡಿ ತುಪ್ಪದ ದೀಪ ಎಲ್ಲ ಹಚ್ಚಿದೆ. ನನ್ನ ಮಗಳೇನೋ ಸೀರಿಯಸ್ಸಾಗಿ ಕುತ್ಕೊಂಡು ಕೇಳ್ಕೊತಾ ಇದ್ದಾಳೆ ದೇವ್ರ ಹತ್ರ. ಹಾಗೆ ಫೈನಲ್ ಆಗಿ ಧೂಪ ಹಾಕಿದ್ರೇ ನೆಮ್ಮದಿ. ಧೂಪ ಎಲ್ಲ ಹಾಕಿ ಮುಗಿಸ್ಕೊಂಡು ಅವಳು ನಾನು ಒಂದು ಸೆಲ್ಫಿ ತೊಗೊಂಡ್ವಿ. ಹಾಗೆ ಚಾರುಗೋಸ್ಕರ ವೆಯ್ಟ್ ಮಾಡ್ತಿದ್ವಿ, ಅವಳು ಬಂದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ. ಅವಳು ಫೈನಲಿ ಬಂದಳು. ಹಾಗೆ ಚಾರುನ ಕರ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ಫಸ್ಟು ಹೋಗಿ ದರ್ಶನ ಮಾಡಿಕೊಂಡು ತೀರ್ಥ ಎಲ್ಲ ತೊಗೊಂಡ್ವಿ. ಪ್ರಸಾದ ಎಲ್ಲ ಕೊಟ್ಟರು. ಪ್ರಸಾದ ಎಲ್ಲ ತೊಗೊಂಡು ಕೂತ್ಕೊಂಡು ಸ್ವಲ್ಪ ಹೊತ್ತು ದೇವ್ರ ಜಪ ಮಾಡ್ಕೊಂಡು, ಮಕ್ಕಳಂತೂ ಅದರಲ್ಲಿ ಕೊಟ್ಟಿರೋ ಬಾಳೆಹಣ್ಣು ತಿನ್ನೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ರು ಇಬ್ಬರೂ. ಆಮೇಲೆ ಮತ್ತೆ ನಾನು ಮನೆಯಿಂದನೇ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ದೆ. ಬೆಲ್ಲ ಹಾಕಿ ಎಲ್ಲ ತುಪ್ಪದ ಆರತಿ ಮಾಡೋಣ, ಬೆಲ್ಲದ ಆರತಿ ಮಾಡೋಣ ಅಂದ್ಕೊಂಡು ಹಾಗೆ ಎಲ್ಲ ರೆಡಿ ಮಾಡಿ ಎಲ್ಲ ಜೋಡಿಸ್ಕೊಂಡೆ. ತಟ್ಟೆಗೆಲ್ಲ ಜೋಡಿಸ್ಕೊಂಡು ದೀಪನೂ ಹಚ್ಚಿ ನಮ್ಮ ಮನೆಯವ್ರಿಗೆ ಕೊಟ್ಟೆ. ಅವ್ರು ಹೋಗಿ ದೇವ್ರ ಹತ್ರ ಆರತಿ ಎಲ್ಲ ಮುಗಿಸ್ಕೊಂಡು ಅದನ್ನು 3 ಸತ್ತು ಸುತ್ತಕೊಂಡು 3 ಸಲನೂ ಮುಗಿಸ್ಕೊಂಡು ಬಂದರು. ಅದೆಲ್ಲ ಮುಗಿಸ್ಕೊಂಡ್ಮೇಲೆ ಹೊರಗಡೆ ಬಂದರೆ ಆಪೋಸಿಟಾಗಿ ಕಾಶಿ ವಿಶ್ವೇಶ್ವರ ಟೆಂಪಲ್ ಇದೆ, ಅಲ್ಲಿಗೆ ಹೋದ್ವಿ. ಅಲ್ಲೂ ಹಾಗೆ ದರ್ಶನ ಮುಗಿಸ್ಕೊಂಡು ಅಲ್ಲೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಬರಬೇಕಾದ್ರೆ ಅಲ್ಲೇ ಆನ್ ದಿ ವೇನೇ ಸಾಯಿಬಾಬಾ ಟೆಂಪಲ್ಗೆ ಹೋಗಿ ಅಲ್ಲೂ ಕೂಡ ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ನಮ್ಮ ಗೊಂಬೆ ಚಾರು ನಮಸ್ಕಾರ ಆಗ್ತಿದ್ದಾಳೆ ಅಂದ್ಬಿಟ್ಟು ಅವಳು ಮಲ್ಕೊಂಡು ಇದು ಮಾಡ್ತಾ ಇದ್ದಾಳೆ, ನಮಸ್ಕಾರ ಆಗ್ತಿದ್ದಾಳೆ. ಅಲ್ಲೂ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ದರ್ಶನ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಬರಬೇಕಾದ್ರೆ ಸ್ವಲ್ಪ ಸ್ನ್ಯಾಕ್ಸ್ ತಂದಿದ್ವಿ, ಬೋಂಡ ಅಂತ. ಅದನ್ನು ಕೂತ್ಕೊಂಡು ತಿನ್ಬೇಕಾದ್ರೆ ನಮ್ಮ ಮನೆಯವ್ರು ಏನು ಹೇಳ್ತಾರೆ ಕೇಳಿ. ನೀನು ವಿಡಿಯೋ ಮಾಡ್ತೀಯಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿಡಿಯೋ ರೆಡಿ ಮಾಡಬೇಕು. ಮಾತಾಡ್ತಾವ್ರೆ ವಿಡಿಯೋ ಮಾಡೋಣ ಅಂತೇಳಿ ಅದು ವಿಡಿಯೋ ಅದು ಕ್ಯಾಪ್ಚರ್ ಆಗಲ್ಲ. ಸಡನ್ ಆಗಿ ಅದೇನೋ ಮಾತಾಡ್ತಾ ಇದ್ದೀನಿ ಅದನ್ನ ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿಡಿಯೋ ಮಾಡಬೇಕು. ಅದು ಬಿಟ್ಬಿಟ್ಟು ಮಾತು ಮುಂಚೆ ಹಾಕ್ತೀನಿ. ಒಂದೇ ಸಲ ಹೇಳೋದು, ಇನ್ನೊಂದ್ಸಲ ಹೇಳು. ಒಂದು ಸಲ ಹೇಳೋದಾದ್ಮೇಲೆ ಮತ್ತೊಂದು ಸಲ ಹೇಳಲ್ಲ.